ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೇಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರ್ಯರನ್ನು ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇ ರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುವ ಸಹೃದಯರಿಗೆ ವಂದಿಸುತ್ತಾ, ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಶ್ರೀ ಜಗನ್ನಾಥದಾಸಾರ್ಯರು ರಚಿಸಿರುವಂತಹ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ಅರ್ಥಚಿಂತನೆಯನ್ನು ಯಥಾಮತಿ ಮಾಡ್ತಾ ಇದ್ದೇವೆ. 5 ನುಡಿಗಳ ಚಿಂತನೆ ಮುಗಿದಿದೆ. 6ನೆಯ ನುಡಿಯನ್ನು ತಿಳಿದುಕೊಳ್ಳೋಣ. ಯಥಾಮತಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ದಾಸಾರ್ಯರು ಇಲ್ಲಿ ಪಂಚಭೇದವನ್ನು ತಿಳಿಸ್ತಾ 5 ಸಂಖ್ಯೆಯ ವಿಶೇಷತೆಯನ್ನು, ಶ್ರೀಮದಾಚಾರ್ಯರ ತತ್ವ ಸಿದ್ಧಾಂತವನ್ನು, ಆ ಒಂದು ಪ್ರಮೇಯಗಳನ್ನು ತಿಳಿಸುವುದಕ್ಕೋಸ್ಕರವಾಗಿ 6ನೇ ನುಡಿಯಲ್ಲಿಯೂ ಕೂಡ 5 ಸಂಖ್ಯೆಯನ್ನೇ ಇಟ್ಟುಕೊಂಡು ಒಂದು ನುಡಿಯನ್ನು ಹೇಳ್ತಾ ಇದ್ದಾರೆ. ಈ ಪಂಚ ಎನ್ನುವಂತಹದ್ದು ಹರಿಕಥಾಮೃತ ಸಾರದಲ್ಲಿಯೂ ಕೂಡ ಮೊದಲಿಗೆ ಮಂಗಳಾಚರಣ ಸಂಧಿಯಲ್ಲಿಯೇ ಈ ಒಂದು ನುಡಿಯ ಚಿಂತನೆಯನ್ನು ಶ್ರೀಮದಾಚಾರ್ಯರ ಅವರ ಒಂದು ಗ್ರಂಥಗಳ ಮುಖ್ಯಾಂಶವನ್ನು ಆ ನುಡಿಯಲ್ಲಿ ತಿಳಿಸುವುದಕ್ಕೋಸ್ಕರವಾಗಿಯೇ ಹೇಳಿದ್ದಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೆ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ. 25 ತತ್ವತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿಯ ನಿಪಾನಂದ ತೀರ್ಥರ ನೆನೆವೆನನು ದಿನವೂ. ಶ್ರೀಮದಾಚಾರ್ಯರ ಭಾವಿ ಬ್ರಹ್ಮನು ಎನಿಸ್ತಕ್ಕಂತಹ ಶ್ರೀ ಆನಂದ ತೀರ್ಥರನ್ನು ನಿತ್ಯವೂ ನೆನೆಯುತ್ತೇನೆ ಅಂತ ಹೇಳ್ತಾ ಪಂಚಭೇದಗಳನ್ನು, ಶ್ರೀಹರಿಯ ಪಂಚರೂಪಗಳನ್ನು, ಹಾಗೆಯೇ ರುದ್ರದೇವರ ಪಂಚಮುಖಗಳನ್ನು ಹೇಳ್ತಾ 25 ಅಂದರೆ 25 ತತ್ವಗಳನ್ನು ಒಳಗೊಂಡಿರುವಂತಹ ಈ ಜಗತ್ತು, ಈ ಪಂಚಭೇದಾತ್ಮಕ ಪ್ರಪಂಚ ಹೇಗಿದೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ ಅಲ್ಲಿ. ಅದರೊಟ್ಟಿಗೆ ಇನ್ನೂ ಹೇಳಬೇಕು ಎನಿಸಿ ಫಲವಿದು ಬಾಳ್ದುದಕ್ಕೆ ಎನ್ನುವಂತಹ ಈ ಕೃತಿಯಲ್ಲಿಯೂ ಕೂಡ 5 ಮತ್ತು 6ನೇ ನುಡಿಯಲ್ಲಿಯೂ ಕೂಡ ಈ ಪಂಚಭೇದಾತ್ಮಕ ಪ್ರಪಂಚವನ್ನು ತಿಳಿಸ್ತಾ ಇದ್ದಾರೆ. ಈ 6ನೇ ನುಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಯಥಾಮತಿಯಾಗಿ ನೋಡ್ಕೊಂಡು ಬರೋಣ. ಪಂಚಋತುಗಳಲ್ಲಿ ಪಂಚಾಗ್ನಿಗಳಲ್ಲಿ ಪಂಚರೂಪವ ತಿಳಿದು ಪಂಚಸು ಸಂಸ್ಕಾರಾಂಚಿತನಾಗಿ ದ್ವಿಪಂಚಕರಣದಲ್ಲಿ ಪಂಚಕನರಿವುದೇ ಫಲವಿದು ಬಾಳ್ದುದಕ್ಕೆ. ಪಂಚಋತುಗಳಲ್ಲಿ ಪಂಚಾಗ್ನಿಗಳಲ್ಲಿ ಪಂಚರೂಪವ ತಿಳಿದು ಪಂಚಸು ಸಂಸ್ಕಾರಾಂಚಿತನಾಗಿ ದ್ವಿಪಂಚಕರಣದಲ್ಲಿ ಪಂಚಕನರಿವುದೇ ಫಲವಿದು ಬಾಳ್ದುದಕ್ಕೆ. ಶ್ರೀಮದಾಚಾರ್ಯರ ತತ್ವ ಸಿದ್ಧಾಂತವನ್ನು, ಪ್ರಮೇಯಗಳನ್ನು ಹಾಗೆಯೇ ತಿಳಿಸಿದರೆ ನಮ್ಮಂತಹ ಪಾಮರರಿಗೆ, ಸಾಮಾನ್ಯ ಜನರಿಗೆ ಅರ್ಥವಾಗಲ್ಲ ಅಂತ ಅವರು ಒಂದು ಸುಂದರವಾದ ಲಾಲಿತ್ಯದೊಂದಿಗೆ ಹರಿಕಥಾಮೃತ ಸಾರದಲ್ಲಿ ಹೇಗೆ ಹೇಳಿದ್ದಾರೆಯೋ ಅದರಂತೆಯೇ ಅಷ್ಟೇ ಛಂದೋಬದ್ಧವಾಗಿ ಲಾಲಿತ್ಯದಿಂದ ಒಳಗೊಂಡಿರುವಂತೆ ಈ 6ನೇ ನುಡಿಯಲ್ಲಿಯೂ ದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪಂಚಋತುಗಳಲ್ಲಿ ಋತುಗಳು 6 ಇವೆಯಲ್ಲ, ಇದು ಹೇಗೆ 5 ಅಂದರೆ
6 ಋತುಗಳಿರೋದು ನಿಜವೇ, ಆದರೆ ಇಲ್ಲಿ ವಿವಕ್ಷಾಭೇದದಿಂದ 5 ಋತುಗಳು ಅಂದಿದ್ದಾರೆ. ಹಾಗಿದ್ರೆ ಏನಿದು? ಹೇಗೆ ಅಂದರೆ 6 ಋತುಗಳಲ್ಲಿ ಈ ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಹೇಮಂತ ಋತು, ಶರದ್ ಋತು ಮತ್ತು ಶಿಶಿರ ಋತು 6 ಋತುಗಳು. 12 ಮಾಸಗಳು, 6 ಋತುಗಳು. ಈ 6 ಋತುಗಳಲ್ಲಿ ಶರತ್ ಮತ್ತು ಹೇಮಂತ ಈ 2 ಋತುಗಳು ಸಮಾನ ಧರ್ಮವನ್ನು ಒಳಗೊಂಡಿರೋದರಿಂದ ಆ ಧರ್ಮವನ್ನು ಮುಖ್ಯವಾಗಿಟ್ಟುಕೊಂಡು ಈ ಶರದ್ ಮತ್ತು ಹೇಮಂತ 2 ಋತುಗಳನ್ನು ಒಂದು ಋತು ಎಂದು ತಿಳಿತಾ ಉಳಿದ 4 ಭಿನ್ನ ಭಿನ್ನ ಧರ್ಮವುಳ್ಳವದ್ದರಿಂದ 4 ಋತುಗಳನ್ನು ಬೇರೆ ಬೇರೆಯಾಗಿಯೇ ತೆಗೆದುಕೊಂಡು ಈ ಶರತ್ ಮತ್ತು ಹೇಮಂತ ಋತುಗಳು ಸಮಾನ ಧರ್ಮವುಳ್ಳದ್ದರಿಂದ ಒಂದೇ ಋತು ಎಂದು ಅಂದ್ಕೊಂಡು ಹೇಳ್ತಾ 5 ಋತುಗಳನ್ನು ಇಲ್ಲಿ ಒಟ್ಟಾರೆಯಾಗಿ ದಾಸಾರ್ಯರು ಹೇಳ್ತಾ ಇದ್ದಾರೆ. ಅದಕ್ಕೆ ಪಂಚ ಋತುಗಳಲ್ಲಿ ಈ 5 ಋತುಗಳಲ್ಲಿ ಭಗವಂತನ ರೂಪಗಳ ಚಿಂತನೆಯನ್ನು ಮಾಡಬೇಕು. ಈ ಧರ್ಮ ಸಂಕೇತದಿಂದ ಇರತಕ್ಕಂತಹ 5 ಋತುಗಳನ್ನು ಸಾಧಕರು ತಮ್ಮ ಆಯುಸ್ಸನ್ನು ಪರಮಾತ್ಮನಿಗೆ ಅರ್ಪಿಸಿ ಅದನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಈ ಮಾತನ್ನು ದಾಸಾರ್ಯರು ನಮಗೆ ಹೇಳ್ತಾ ಇದ್ದಾರೆ. ಏನು ಪ್ರತಿಯೊಂದು ವಸ್ತುವಿನಲ್ಲಿಯೂ ಭಗವಂತನ ರೂಪವಿದೆ ಅಂತ ಹೇಳ್ತಾ ಇದ್ದೀರಿ, ಹಾಗಿದ್ರೆ ಇಲ್ಲಿ ಋತುಗಳಲ್ಲಿಯೂ ಕೂಡ ಭಗವಂತನ ರೂಪ ಇದೆಯೇ? ಹೌದು, ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಭಗವಂತನ ಚಿಂತನೆ ಅತೀ ಅವಶ್ಯಕವಾಗಿರುವಂತಹದ್ದು. ವಸಂತ ಋತುವಿನಲ್ಲಿ ಶ್ರೀ ವೇದವ್ಯಾಸ ರೂಪಿ ಪರಮಾತ್ಮ ಇದ್ದು ಎಲ್ಲರ ಜೀವರಲ್ಲೂ ಇದ್ದಾರೆ. ಹಾಗೆಯೇ ಗ್ರೀಷ್ಮ ಋತುವಿನಲ್ಲಿ ಶ್ರೀ ಅನಿರುದ್ಧ ರೂಪಿ ಪರಮಾತ್ಮ ಇದ್ದು ಆ ನೀರನ್ನು ಹೀರಿಕೊಳ್ಳುವಂತಹ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಂದು ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದು, ಹೀರಿಕೊಳ್ಳುವಂತಹದ್ದು ಕೆಲಸ ಏನಿದೆಯಲ್ಲ ಅದನ್ನು ಶ್ರೀ ಅನಿರುದ್ಧ ರೂಪಿ ಪರಮಾತ್ಮ ಮಾಡ್ತಾ ಇದ್ದಾರೆ. ಹಾಗೆಯೇ ವರ್ಷ ಋತುವಿನಲ್ಲಿ ಶ್ರೀ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇದ್ದು ಈ ವರ್ಷ ಅಂದರೆ ಮಳೆ ಸುರಿಸುವಂತಹ ಕಾರ್ಯವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಶರದ್ ಋತುವಿನಲ್ಲಿ ಇದ್ದು ಸುಖವನ್ನು ಕೊಡುವಂತಹ ಕೆಲಸವನ್ನು ಶ್ರೀ ಸಂಕರ್ಷಣ ರೂಪಿ ಪರಮಾತ್ಮ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಹೇಮಂತ ಋತು ಹಿಮವನ್ನು ಸುರಿಸುವುದರಿಂದ ಅದು ಹೇಮಂತ ಋತು. ಆ ಕೋಲ್ಡ್, ಆ ಕೂಲ್ನೆಸ್ ಏನಿದೆಯಲ್ಲ, ಆ ತಂಪನ್ನು ಎರೆಯುವಂತಹ ಕೆಲಸವನ್ನು ಶ್ರೀ ವಾಸುದೇವ ರೂಪಿ ಪರಮಾತ್ಮ ಮಾಡ್ತಾ ಇದ್ದಾರೆ. ಹೀಗೆ ಶಿಶಿರ ಋತುವಿನಲ್ಲಿ ಶ್ರೀ ನಾರಾಯಣ ರೂಪಿ ಪರಮಾತ್ಮ. ಆದರೆ ಈ 6 ಋತುಗಳಲ್ಲಿ 5 ಋತುಗಳು ಈ ಧರ್ಮಭೇದವನ್ನು ಅಥವಾ ಸಮಾನ ಧರ್ಮ ಇರೋದರಿಂದ ಶರತ್ ಮತ್ತು ಹೇಮಂತ ಋತುವನ್ನು ಒಂದೇ ಋತು ಎಂದು ಅಂದ್ಕೊಂಡು ಹೇಳಿ ಈ ಧರ್ಮ ಸಂಕೇತದಿಂದ 5 ಋತುಗಳನ್ನಾಗಿ ಮಾಡಿಕೊಂಡು ಆಯಾ ಋತುಗಳ ಮುಖಾಂತರವಾಗಿ ಅಥವಾ ಆ ಋತುಗಳನ್ನು ನೆನೆಯುತ್ತಾ ಶ್ರೀ ಭಗವಂತನ ಒಂದು ಚಿಂತನೆಯನ್ನು ಮಾಡ್ತಾ ತಮ್ಮ ಆಯುಸ್ಸನ್ನು ಪರಮಾತ್ಮನಿಗೆ ಅರ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದಾಸಾರ್ಯರು ಈ ಪಂಚ ಋತುಗಳು ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಪಂಚಾಗ್ನಿಗಳಲ್ಲಿ ಅಂದರೆ ಈ ಉದರ ಪೋಷಣೆಗಾಗಿ ಭುಂಜಿಸಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ಸಾರ್ಥಕ್ಯ ಪಡಿಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಪಂಚಾಗ್ನಿಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮುಖದಲ್ಲಿ ಆವಹನೀಯ ಅಗ್ನಿ, ಹೃದಯದಲ್ಲಿ ಗೃಹಸ್ಪತಾಗ್ನಿ, ನಾಭಿಯಲ್ಲಿ ದಕ್ಷಿಣಾಗ್ನಿ, ಹಾಗೆಯೇ ಬಲಪಾರ್ಶ್ವದಲ್ಲಿ ನಾವದತ್ತಿ, ಹಾಗೆ ನಂತರದಲ್ಲಿ ವಾಮಭಾಗದಲ್ಲಿ ಸಬ್ಬೆಚಿಂತಿ. ಹೀಗೆ ದೇಹಗತವಾಗಿ 5 ಅಗ್ನಿಗಳಿವೆ. ಈ ಎಲ್ಲ ಅಗ್ನಿಗಳು ಕೂಡ ನಾವು ಏನು ಭುಂಜಿಸುತ್ತೇವೋ ಎಲ್ಲ ಆ ಪದಾರ್ಥಗಳನ್ನು ರಕ್ತಗತವನ್ನಾಗಿ ಮಾಡತಕ್ಕಂಥವುಗಳು ಈ ಅಗ್ನಿಗಳು. ಈ ಎಲ್ಲ ಪದಾರ್ಥಗಳು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ ಆ ಒಂದು ಸಾರ್ಥಕ ಜೀವನವನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಇಲ್ಲಿ
ಅಗ್ನಿಗಳು, ಪಂಚಾಗ್ನಿಗಳು ಅಂತ ಹೇಳ್ತಾ ಇದ್ದಾರೆ. ಶ್ರೀ ಹರಿಕಥಾಮೃತ ಸಾರದಲ್ಲಿ ಪಂಚಾಗ್ನಿಹೋತ್ರ ಸಂಧಿ ಎಂದು ಈ ಅಗ್ನಿಗಳು ಹೇಗೆಲ್ಲ ಮುಂಜಿಸಿರುವಂಥ ಆಹಾರ ಪದಾರ್ಥಗಳನ್ನು ಹೇಗೆಲ್ಲ ರಕ್ತಗತವನ್ನಾಗಿ ಮಾಡ್ತವೆ ಅನ್ನುವುದನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಈ ಪ್ರಕೃತಿಯಲ್ಲಿ ಇರುವಂತಹ ಅಗ್ನಿಗಳ ಚಿಂತನೆಯನ್ನು ಕೂಡ ಅಲ್ಲಿ ದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆ 5 ಅಗ್ನಿಗಳು ಆಕಾಶ, ಮಳೆ, ಭೂಮಿ, ಪುರುಷ ಮತ್ತು ಸ್ತ್ರೀ. ಪಂಚಾಗ್ನಿಹೋತ್ರ ಸಂಧಿಯ ಮೊದಲನೆಯ ನುಡಿಯಲ್ಲಿಯೇ ಈ ವಿಚಾರವಾಗಿ ತಿಳಿಸ್ತಾ ಇದ್ದಾರೆ. ಜನನಿ ಪಿತ್ತ ಭೂವಾರಿದಾಂಬರ ವ್ಯನಿಪ ಪಂಚಾಗ್ನಿಯಲ್ಲಿ ನಾರಾಯಣನ ತ್ರಿಂಶತಿ ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ನೆನೆದು ದಿವಸಗಳೆಂಬ ಸಮಿದೆಗಳನ್ನು ನಿರಂತರ ಹೋಮಿಸುತ್ತ ಪಾವನಕ್ಕೆ ಪಾವನ ನೆನಿಪ ಪರಮನ ಬೇಡು ಪರಮ ಸುಖ. ಈ 5 ಅಗ್ನಿಗಳಲ್ಲಿ ನಾರಾಯಣ ರೂಪಿ ಪರಮಾತ್ಮನ ತ್ರಿಂಶತಿ ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳನ್ನು ತಿಳಿದುಕೊಂಡು ದಿನದಲ್ಲಿ ಭಗವಂತನನ್ನು ಸ್ಮರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ 5 ಋತುಗಳು ಮತ್ತು 5 ಅಗ್ನಿಗಳ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ದಾಸಾರ್ಯರು ನಮಗೆ. ಈ 5 ಋತುಗಳು ಹಾಗೂ 5 ಅಗ್ನಿಗಳಲ್ಲಿ ಭಗವಂತ ಇದ್ದಾರೆ. ಹೇಗಿದ್ದಾರೆ? ಪಂಚ ರೂಪವ ತಿಳಿದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪಂಚ ರೂಪ ಅಂದರೆ ಹೇಗೆ? ಭಗವಂತನ ಪಂಚರೂಪಿ ಪರಮಾತ್ಮನ ಒಂದು ಪಂಚಸಾಮ ರೂಪವನ್ನು ಇಲ್ಲಿ ದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಿಂಕಾರ ಪ್ರತಿಪಾದ್ಯನಾಗಿರ್ತಕ್ಕಂತಹ ಪರಮಾತ್ಮ ಇದ್ದಾರೆ. ಪ್ರಸ್ತಾವ, ಉದ್ಗೀತ, ಪ್ರತಿಹಾರ ಮತ್ತು ನಿಧನ. ಈ 5 ಪಂಚಸಾಮ ರೂಪಗಳನ್ನು ಈ 5 ಋತುಗಳಲ್ಲಿ ಹಾಗೆಯೇ 5 ಅಗ್ನಿಗಳಲ್ಲಿ ತಿಳಿದುಕೊಂಡು ಭಗವಂತನ ಈ ರೂಪಗಳನ್ನು ಚಿಂತಿಸಿ ಸಂಚಿಂತಿಸಿ ಅಂತ ಈ ಮೊದಲೇ ಹೇಳಿಬಿಟ್ಟಿದ್ದಾರೆ. ಈ ರೀತಿಯಾಗಿ ಚಿಂತನೆ ಮಾಡ್ತಾ ನಮ್ಮ ಜೀವನವನ್ನು, ನಮ್ಮ ಆಯುಷ್ಯವನ್ನು ಈ ರೀತಿಯಾಗಿ ಸಾರ್ಥಕ್ಯ ಮಾಡಿಕೊಳ್ಳಬೇಕು. ಪಂಚಸಾಮ ರೂಪವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ ಹಾಗೆ ನಿಧನ. ಈ ರೀತಿಯಾಗಿರುವಂತಹ ಭಗವಂತನ 5 ಸಾಮ ರೂಪಗಳನ್ನು ಈ 5 ಋತುಗಳಲ್ಲಿ 5 ಅಗ್ನಿಗಳಲ್ಲಿ ಚಿಂತನೆ ಮಾಡಬೇಕು ಅನ್ನುವಂತಹದ್ದು ದಾಸಾರ್ಯರ ಒಂದು ಇಂಗಿತವಾಗಿದೆ. ನಾಳೆ ಈ ಪಂಚ ರೂಪವ ತಿಳಿದು, ಹಾಗೆಯೇ 2 ಬಾರಿ ಪಂಚ ಎನ್ನುವಂತಹ ಪದವನ್ನು ಯಾಕೆ ಬಳಕೆ ಮಾಡ್ತಾ ಇದ್ದಾರೆ ದಾಸಾರ್ಯರು ಎನ್ನುವಂತಹ ನಿಟ್ಟಿನಲ್ಲಿ ಯಥಾಮತಿ ಚಿಂತನೆಯನ್ನು ನೋಡೋಣ ಅಂತ ಹೇಳ್ತಾ ಇಂದಿನ ಈ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿ ಅಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಮತ್ತೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ